ನೋ ವೇ ಹೋಮಲ್ಲಿ ಪೀಟರ್ ಪಾರ್ಕರ್ನ ಎಲ್ಲರೂ ಮರೆಯೋ ಥರ ಸ್ಪೆಲ್ ಮಾಡಿದ ಮೇಲೆ ಪೀಟರ್ ಲೈಫ್ ಏನಾಯಿತು? ಮರ್ತೋಗಿರೋರು ನೆನೆಸ್ಕೊಳ್ಳೋ ಹಾಗೆ ಆಗುತ್ತಾ? ಪೀಟರ್ ಮೂವ್ ಆನ್ ಆಗ್ತಾನ? ಸ್ಪೈಡರ್ ಮ್ಯಾನ್ ಆಗಿ ಪೀಟರ್ ಪಾರ್ಕರ್ ಆಗಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ? ಇದೆಲ್ಲದರಿಂದ ಅವನಲ್ಲಿ ಏನೇನು ಆಗುತ್ತೆ ಅನ್ನೋದೇ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ, ಡೈರೆಕ್ಟೆಡ್ ಬೈ ಡಸ್ಟಿನ್ ಡ್ಯಾನಿಯಲ್ ಕ್ರೆಟಾನ್. ಈ ಹಿಂದೆ ಶಾಂಗ್ ಚೀನ ಡೈರೆಕ್ಟ್ ಮಾಡಿದ್ರು, ಅದು ಕೂಡ ತುಂಬ ಒಳ್ಳೆ ಸಿನಿಮಾ. ಆಲ್ಮೋಸ್ಟ್ ನೋಡಿರ್ತೀರ ಎಲ್ಲರೂ. ಬನ್ನಿ, ಈ ಸಿನಿಮಾ ಹೇಗಿತ್ತು, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ. ಅದರದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿತ್ತು ದಿ ಡ್ರಾಮಾ. ಬ್ರ್ಯಾಂಡ್ ನ್ಯೂ ಡೇ ಈಸ್ ಆಲ್ ಅಬೌಟ್ ಪೀಟರ್ ಪಾರ್ಕರ್. ಅವನು ಕಳ್ಕೊಂಡಿರೋದು, ಅವನು ಹುಡುಕ್ತಾ ಇರೋದು, ಅವನು ಬದಲಾಗ್ತಾ ಇರೋದು, ಹಾಗೆ ಇದೆಲ್ಲದ್ರ ಮಧ್ಯೆ ಅವನ ಕರ್ತವ್ಯನ, ಅವನ ಜವಾಬ್ದಾರಿನ ನಿಭಾಯಿಸೋದು. ಸಿನಿಮಾದಲ್ಲಿ ಡ್ರಾಮಾ ಪೋರ್ಷನ್ಸೇ ಜಾಸ್ತಿ ಇದೆ, ಪೀಟರ್ ಎಮೋಷನಲ್ ಜರ್ನಿನೇ ಜಾಸ್ತಿ ಇದೆ. ಆ್ಯಂಡ್ ನನಗದು ಪರ್ಸ್ನಲಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನಿಮಗೆ ಗೊತ್ತು, ಡ್ರಾಮಾ ಚೆನ್ನಾಗಿದ್ದರೆ ನನಗೆ ಸಿನಿಮಾ ಆಲ್ಮೋಸ್ಟ್ ವರ್ಕೌಟ್ ಆಗಿದೆ ಅಂತಲೇ ಅರ್ಥ. ಆ್ಯಂಡ್ ಇಲ್ಲೂ ಅದೇ ಆಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಪೀಟರ್ ಇವಾಗ ಯಾವ ಸಿಚುವೇಶನಲ್ಲಿದ್ದಾನೆ. ಅವನಿಗೆ ಅಂತ ಇವಾಗ ಯಾರೂ ಇಲ್ಲ. ಇದ್ದವರೆಲ್ಲ ಮೇಲ್ ಹೋದ್ರು, ಇರೋರಿಗೆ ಅವನ ಬಗ್ಗೆ ಗೊತ್ತೇ ಇಲ್ಲ, ಎಲ್ಲ ಮರ್ತೋಗಿದ್ದಾರೆ. ಬಟ್ ಅವನಿಗೆ ನೆನಪಿದೆ, ದಿನ ಅದೇ ಕಾಡ್ತಾ ಇದೆ, ಅವ್ರು ಮತ್ತೆ ಬೇಕು ಅಂತ ಅನ್ನಿಸ್ತಾ ಇದೆ. ಇದ್ರ ಜೊತೆಗೆ ಅವನ ಕರ್ತವ್ಯನೂ ಮರಿಬಾರ್ದು, ಹೋರಾಡಬೇಕು, ಕಾಪಾಡಬೇಕು. ಇದೇ ಸೈಕಲ್ ರಿಪೀಟ್ ಆಗಿ ಆಗಿ ಅವನಲ್ಲಿ ಏನು ಬದಲಾವಣೆ ಆಗುತ್ತೆ ಆ್ಯಂಡ್ ಅದರಿಂದ ಆಗೋ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಏನು ಅನ್ನೋದನ್ನು ಸಿನಿಮಾದಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ಸ್ಪೈಡರ್ ಮ್ಯಾನ್ ಯಾಕಷ್ಟು ರಿಲೇಟಬಲ್ ಅನ್ನಿಸ್ತಾನೆ ಗೊತ್ತಾ ನಮಗೆ? ನಮ್ಗಳ ಲೈಫ್ಗೆ ತುಂಬ ಹತ್ತಿರ ಆಗ್ತಾನೆ. ನಾವುಗಳು ನಮ್ಮ ಲೈಫಲ್ಲಿ ಎಷ್ಟು ಜನ ಕಳ್ಕೊಂಡ್ರು, ಏನೇ ಸಿಚುವೇಶನ್ ಬಂದು ನಮ್ಮನ್ನು ತುಳಿದ್ರು, ನಾವು ಮೇಲೆ ಎದ್ದೊಳ್ಳೇಬೇಕು, ನಮ್ಮ ಜವಾಬ್ದಾರಿನ ನಾವು ನೋಡ್ಕೊಳ್ಳೇಬೇಕು. ಆ ಜರ್ನಿಲಿ ನಾವು ಬದಲಾಗ್ತೀವಿ. ಆ್ಯಂಡ್ ಆ ಬದಲಾವಣೆ ನಮ್ಮವ್ರಿಗೆ ಎಲ್ಲೋ ತೊಂದರೆ ಕೊಡ್ತಾ ಇದೆ ಅಂತ ಗೊತ್ತಾದಾಗ ಅದನ್ನು ಬ್ಯಾಲೆನ್ಸ್ ಮಾಡೋದನ್ನ ಕಲಿತೀವಿ. ನನಗೆ ಸ್ಪಾಯ್ಲರ್ಸ್ ಇಲ್ಲದೆ ಡಿಸ್ಕಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಐ ವಿಶ್ ನಾನು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಜೊತೆಗೆ ಎಲ್ಲ ಒಂದು ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಅಥವಾ ಒಂದು ಹಾಲಲ್ಲಿ ಕುತ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸ್ತಾ ಇದೆ. ಬಿಡಿ, ಇನ್ನು 2 ಸೀನ್ ಇದೆ ಸಿನಿಮಾದಲ್ಲಿ, ಏನು ಅಂತ ಹೇಳೋದಕ್ಕೆ ಹೋಗಲ್ಲ. ಬಟ್ MJ ಜೊತೆಗಿದೆ. ಗುರುವೇ ಯಪ್ಪ, ಬಿಟ್ಬಿಡ್ರೋ ಅಂತ ಅನಿಸ್ಬಿಡ್ತದೆ ನನಗೆ. ಪಾಪ ಗುರು, ಆ ಪೀಟರ್ ಪೈನ್ ಬಂದು ನಮ್ಮ ಎದೆಗೆ ಹೊಡೆದಷ್ಟು ಫೀಲ್ ಆಗುತ್ತೆ. ಪಾಪ ಇನ್ನೂ ಎಷ್ಟು ಗೋಳು ಇಕ್ಕೋತಿರೋ ಅವನ್ನ ಬಿಡ್ರೋ ಅಂತ ಅನಿಸ್ಬಿಡುತ್ತೆ. ಈ ಸ್ಪೈಡರ್ ಮ್ಯಾನ್ ಸಿನಿಮಾದಲ್ಲಿ ಆ್ಯಕ್ಷನ್ಗಿಂತ ಜಾಸ್ತಿ ಎಮೋಷನ್ ಸೈಡ್ ಹೋಗಿದ್ದಾರೆ. ಆ್ಯಂಡ್ ಈ ಸಿನಿಮಾ ಯಾರಿಗೆ ವರ್ಕ್ ಆಗುತ್ತೆ ಅಂತ ಈಗಲೇ ಹೇಳ್ಬಿಡ್ತೀನಿ, ಕೇಳ್ರಪ್ಪ. ಆಮೇಲೆ ಇದಕ್ಕೂ ಬಂದ್ಬಿಟ್ಟು ಮಾರ್ವೆಲ್ ಅವ್ರು ಪೇ ಮಾಡೋರೆ ಪಾಸಿಟಿವ್ ರಿವ್ಯೂಗೆ ಅಂತ ಕಮೆಂಟ್ ಹಾಕ್ಬೇಡಿ. ನೀವೇನಾದರೂ ಸ್ಪೈಡರ್ ಮ್ಯಾನ್ ಫ್ಯಾನ್ ಆಗಿದ್ರೆ ಈ ಸಿನಿಮಾ ನಿಮಗೆ ಪಕ್ಕಾ ವರ್ಕ್ ಆಗುತ್ತೆ. ನೀವೇನಾದರೂ ಮಾರ್ವೆಲ್ ಫ್ಯಾನ್ಸ್ ಆಗಿದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಯಾಕೆಂದರೆ ತುಂಬ ಜನ ಡೂಮ್ಸ್ ಡೇಗೆಲ್ಲ ಕನೆಕ್ಷನ್ ಇರುತ್ತಾ, ಅದು ಇದು ಅಂತೆಲ್ಲ ಅಂದ್ಕೊಂಡು, ಹಾಗೆ ಡೇರ್ ಡೆವಿಲ್ ಅದು ಇದು ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲದೆ ಇರೋ ಎಕ್ಸ್ಪೆಕ್ಟೇಷನ್ಗಳು, ಕ್ಯಾಮಿಯೋಗಳು ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡಿದರು. ಸೊ ಅದರಿಂದ ರಾಂಗ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದ್ರೆ ನಿಮಗೆ ಈ ಸಿನಿಮಾ ಡಿಸಪಾಯಿಂಟ್ ಮಾಡ್ಬೋದು. ನೆಕ್ಸ್ಟ್, ಪ್ರೆಸೆಂಟೇಷನ್ ಚೆನ್ನಾಗಿದೆ ಈ ಸಲ. ಅಂದರೆ ಸ್ಟೋರಿನಲ್ಲಿ ಸಿಕ್ಕಿದ ಕ್ಯಾಮಿಯೋಗಳನ್ನ ತಂದು ತುರುಕಿ ಹಾಳು ಮಾಡಿಲ್ಲ. ಕ್ಯಾಮಿಯೋಗಳನ್ನು ಕ್ಯಾರೆಕ್ಟರ್ಸ್ ರೀತಿ ಟ್ರೀಟ್ ಮಾಡಿ ಅದಕ್ಕೊಂದು ಒಳ್ಳೆ ಕ್ಲೋಸರ್ ಕೊಟ್ಟು ಕಳಿಸ್ತಾರೆ. ಕತೆಗೆ ಪ್ರಾಪರಾಗಿ ಪುಷ್ ನೀಡ್ತವೆ ಆ ಕ್ಯಾರೆಕ್ಟರ್ಗಳು. ಪನಿಷರ್ ಆಗಿರಲಿ, ಹಲ್ಕ್ ಆಗಿರಲಿ. ಪನಿಷರ್ ಆ್ಯಂಡ್ ಸ್ಪೈಡರ್ ಮ್ಯಾನ್ ಬಾಂಡನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸಿನಿಮಾ ಮುಗಿದ ಮೇಲೆ ತಲೆಗೆ ಬಂದಿದ್ದೇನಂತ ಅಂದರೆ, ಸರಿ ಈಗ ಪನಿಷರು ಸ್ಪೈಡರ್ ಮ್ಯಾನ್ ಚೆನ್ನಾಗಿದ್ದಾರೆ, ಈಗ ನೆಕ್ಸ್ಟ್ ಅವನ್ನೇನಾದರೂ ಎಗರಿಸೋ ಪ್ಲ್ಯಾನ್ ಇದೆಯಾ? ಮಾಡಿದ್ರು ಮಾಡ್ತಾರೆ, ಹೇಳೋಕ್ಕಾಗಲ್ಲ. ಅವನು ಎಗರಿಸಿ ಪೀಟರ್ನ ಇನ್ನೂ ಪಾತಾಳಕ್ಕೆ ಕಳಿಸಿ ನಮಗಿನ್ನೂ ಸೈಕ್ ಮಾಡಿಸ್ತಾರನಪ್ಪ. ಪನಿಷರ್ ಕ್ಯಾರೆಕ್ಟರ್ ಆರ್ಕ್ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಜೀನ್ ಗ್ರೇ ಕ್ಯಾರೆಕ್ಟರ್ ಕೂಡ ಸಖತ್ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಟೆಕ್ನಿಕಲಿ ಮಾತಾಡೋ ಹಾಗೆ ಇಲ್ಲ, ಆ್ಯಕ್ಷನ್ ಕೊರಿಯೋಗ್ರಫಿ ಸಖತ್ತಾಗಿದೆ ಅಂತ ಅನ್ನಿಸ್ತು ನನಗೆ. ಟ್ರೈಲರಲ್ಲಿ ತೋರಿಸಿರೋದನ್ನ ಹೇಳ್ತೀನಿ, ಹಲ್ಕ್ ಜೊತೆ ಇರೋದು ಆ್ಯಂಡ್ ನಿಂಜಾಸ್ ಜೊತೆ ಇರೋದು, ಆ ಬ್ಲಾಕ್ ಸಖತ್ತಾಗಿ ವರ್ಕ್ ಆಯ್ತು ನನಗೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂತ ಅಂದರೆ ಪ್ರಿಡಿಕ್ಟಬಲ್ ಪ್ಲಾಟ್ ಅಂತ ಅನ್ನಿಸ್ತು ನನಗೆ. ಪೀಟರ್ ಕ್ಯಾರೆಕ್ಟರ್ಗೆ ಇನ್ವೆಸ್ಟ್ ಆಗಿದ್ದರಿಂದ ಸಿನಿಮಾದಲ್ಲಿದ್ದೇ ಹೊರತು ಕತೆ ಅಷ್ಟೊಂದು ಡ್ರೈವಿಂಗ್ ಫ್ಯಾಕ್ಟರ್ ಆಗಲಿಲ್ಲ ನೋಡಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ತೀನಿ. ಯಾಕಂದರೆ ಸ್ಪೆಷಲಿ ಹೋಗ್ತಾ ಹೋಗ್ತಾ ಸೆಕೆಂಡ್ ಆ್ಯಕ್ಟ್ ಎಂಡ್ ಆಗೋಷ್ಟೇ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಏನೇನು ಆಗುತ್ತೆ ಅಂತ. ಸೊ ಅದೊಂದು ಸ್ವಲ್ಪ ವೀಕ್ ಅನ್ನಿಸ್ತು ನನಗಷ್ಟೇ. ಸೊ ಇದಿಷ್ಟು ನನಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇನ ನೋಡಿ ಹೇಳಬೇಕನ್ಸಿದ್ದು. ಪೋಸ್ಟ್ ಕ್ರೆಡಿಟ್ ಸೀನ್ ಒಂದು ಸಿಂಪಲ್ ಆಗಿದೆ, ಬಟ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಡೂಮಣ್ಣ ಗೀಮಣ್ಣ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ, ಇಲ್ಲಿ ಬಂದಿಲ್ಲ. ಡೂಮ್ಸ್ ಡೇಲಿ ಸ್ಪೈಡರ್ ಮ್ಯಾನ್ ಇರ್ತಾನೆ ಅಂತ ಇನ್ನೂ ಅಪ್ಡೇಟ್ ಅಫಿಷಿಯಲಿ ಬಂದಿಲ್ಲ. ಸರ್ಪ್ರೈಸಿಂಗ್ಲಿ ಬಂದರೂ ಬರ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.